ನಮಸ್ಕಾರ. ಪುನರ್ಜನ್ ಆಯುರ್ವೇದ ಆಸ್ಪತ್ರೆಗೆ ಬಂದ ರೋಗಿಗಳು ತಮ್ಮ ಅನುಭವಗಳನ್ನು ಹಂಚಿಕೊಂಡಿದ್ದಾರೆ. ಪುನರ್ಜನ್ ಅನ್ನು ಆಶ್ರಯಿಸಿ ಬಂದ ನಂತರ ಏನು ಹೇಳಿದ್ದಾರೆ ನೋಡೋಣ. ಅವರ ಅನುಭವಗಳನ್ನು ಅವರ ಬಾಯಿಯಲ್ಲೇ ಕೇಳೋಣ. ನನ್ನ ಹೆಸರು ಶ್ರೀಶೈಲ್ ತೆಳಗಿನ ಮಣಿ ಅಂತೇಳಿ. ನಾವು ಜಮಖಂಡಿ ತಾಲೂಕಾ ತೇರ್ದಾಳ್. ವಯಸ್ಸು 48. ನಮಗೊಂದು ಈಗ 2 ವರ್ಷದಿಂದ ಗೊತ್ತಾಯ್ತು ರೀ. ಆದರೂ ಒಬ್ಬರು ಮತ್ತಿಲ್ಲಿ ಪುನರ್ಜನ್ಮ ಒಂದು ಚಲೋ ಐತಿ, ಅಲ್ಲಿಂದ ಸ್ವಲ್ಪ ಹೋಗಿ ಬರ್ಯೋಣ ಅಂತೀರಿ. ನಾವು ಅದನ್ನು ಯೂಟ್ಯೂಬಲ್ಲಿ ವಾಟ್ಸಪ್ನಲ್ಲಿ ನೋಡ್ತಾ ಇದ್ದೀವಿ. ಒಂದು 3-4 ಜನ ಕೇಳಿದ್ದೀವಿ, ಇಲ್ಲ ಅಲ್ಲಿ ಚಲೋ ಐತಿ, ಅಲ್ಲಿ ಹೋಗಿ ಬರೋಣ ನಾವು ಬಂದೀವಿ. ಅದೊಂದು ಸಣ್ಣ ಗಡ್ಡೆ ಹಲ್ಲಂತರ ಒಂದು ಸಣ್ಣ ಗಡ್ಡೆ ಆಗತ್ತಿತ್ತು ರೀ. ಗಡ್ಡೆ ಆಗದಂತಲೇ ಅದು ಅದೇ ಲೋಕಲ್ ತೋರಿಸಿದ್ವಿ. ಅದಕ್ಕೆಲ್ಲ ಕ್ಯಾನ್ಸರ್ ಅದು ಆಪ್ರೇಷನ್ ಮಾಡ್ಬೇಕು ಅಂತಂದ್ರು. ಇಂಥ ಆಪ್ರೇಷನ್ ಮಾಡಿದ್ರು. ಆದರೂ ಈಗ ನಾ ಆರಾಮದೀನಿ, ಅದರದ್ದೇನು ಪ್ರಾಬ್ಲಮ್ ಇಲ್ಲ. ಸ್ವಲ್ಪ ಬಾಯಿಗೆ ಖಾರ ಹತ್ತುಗಳು ತಿನ್ನೋಕೆ ಸ್ವಲ್ಪ ಸಮಸ್ಯೆ ಆಗತ್ತೆ ಅಂತಲೇ ಇಲ್ಲಿ ಪುನರ್ಜನ್ಮ ಹಾಸ್ಪಿಟಲ್ಗೆ ಫೋನ್ ಮಾಡಿ ಕೇಳಿದಾಗ, ಇಲ್ಲ ನಾವು ಬಂದು ಒಂದು ಭೇಟಿ ಕೊಡಿ ಅಂತ ನಾವು ಬಂದೀವಿ ನಿಮ್ಮ ಹತ್ರ. ಹಾಂ, ಸ್ವಲ್ಪ ಅಂದ್ರೆ ಅದೇ ಕಷ್ಟ ಅಂದ್ರೆ ಏನು, ಸ್ವಲ್ಪ ಬಾಯಿಗೆ ಊಟ ಎಲ್ಲ ಚೆನ್ನಾಗಿ ಮಾಡ್ತೀವಿ, ಊಟದ ಏನು ಪ್ರಾಬ್ಲಮ್ ಎಲ್ಲ ತಿಂತೀವಿ. ಆದರೆ ಬಾಯಿಗೆ ಖಾರ ತಿನ್ನೋಕ್ಕೂ ಸ್ವಲ್ಪ ಖಾರ ಹತ್ತುದಿಲ್ಲ. ಆ ಉದ್ದೇಶಕ್ಕೆ ಖಾರ ಯಾಕೆ ಹತ್ತುದಿಲ್ಲ ಅಂತ ಮುಂದೆ ಕೇಳಕ್ಕೆ ಬಂದೀವಿ ಇಷ್ಟ ಮಂದಿ. ಈ ಮೌತ್ ಕ್ಯಾನ್ಸರ್ ಅಂತ ಹೇಳಿದರು. ಎಲೆ ಅಡಿಕೆ ತಿಂತೀವಿ ರೀ, ಎಲೆ ಅಡಿಕೆ ಸ್ಟಾರ್ ಅದು ತಿಂತಿದ್ದೀವಿ ರೀ. ಈಗ 3 ವರ್ಷ ಆಯ್ತು ಏನಿಲ್ಲ, ಎಲ್ಲ ಡ್ರಿಂಕ್ಸು ನಾನ್ ವೆಜ್ಜು ಎಲ್ಲ ಬಿಟ್ಬಿಟ್ಟಿದ್ವಿ. 45 ದಿವಸ ತೊಗೊಳ್ಳಿ, ಅದ್ರ ನಂತರ ಒಂದು 15 ದಿವಸ ಬಿಟ್ಟು ನಿಮ್ಗೆ ಗೊತ್ತಾಕತಿ, ನಾವು ಫೋನ್ ಹಚ್ಚಿ ಕೇಳ್ತೀವಿ ರೀ. ನೋಡಿದಿರ ಅಲ್ಲವೇ, ಅವರ ಮಾತುಗಳಲ್ಲಿ ಇರುವ ಧೈರ್ಯವೇ ಪುನರ್ಜನ್ ಸಾಧಿಸಿರುವ ಯಶಸ್ಸು. ಅವರ ನಂಬಿಕೆಯೇ ಪುನರ್ಜನ್ ಅನ್ನು ಮುಂದಕ್ಕೆ ನಡೆಸುವ ಇಂಧನ. ಅದೇ ರೀತಿ ಇನ್ನು ಹಲವರ ಜೀವನದಲ್ಲಿ ಪುನರ್ಜನ್ ಬೆಳಕನ್ನು ಚೆಲ್ಲಲು ನಿರಂತರವಾಗಿ ಪ್ರಯತ್ನ ಮಾಡುತ್ತಲೇ ಇರುತ್ತದೆ. ಧನ್ಯವಾದಗಳು.